ಮಾದಿಗ ಸಮಾಜದ ಪತ್ರಿಕೆಗೋಷ್ಠಿ ಕರೆದಿದ್ದು ಈ ಪತ್ರಿಕೆ ಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ಹಿರಿಯರಾದಂಥ ಮಾಜಿ ಸಚಿವರು ಹಾಗೂ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹನುಮಂತಪ್ಪ ಅಲ್ಕೂಡ್ ಸಾಹೇಬರು ಆಗಮಿಸಿದ್ದಾರೆ. ಈ ಪತ್ರಿಕೆ ಉದ್ದೇಶಿಸಿ ಮಾತನಾಡ್ತಾರೆ. ಅವರನ್ನು ನಮ್ಮ ಬೆಳಗಾವಿ ಜಿಲ್ಲೆಯ ಪರವಾಗಿ ತಮ್ಮೆಲ್ಲರ ಹೃದಯಪೂರ್ವಕ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಪತ್ರಿಕೆಯನ್ನು ಉದ್ದೇಶಿಸಿ ಪತ್ರಿಕೆ ಜೊತೆಯಲ್ಲಿ ಪತ್ರಕರ್ತರು ತಮ್ಮ 11 ಗಂಟೆಗೆ ಒಂದು ಸಭೆ ಕರೆದಿದ್ದೀವಿ. ಅದು ತಡವಾದ ತಾವುಗಳು ಬಂದು ಇಲ್ಲಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಲಿಕ್ಕೆ ಬಂದರೆ ಎಲ್ಲಾ ಬೆಳಗಾವಿ ಜಿಲ್ಲೆಯ ಪತ್ರಕರ್ತರನ್ನು ನಾನು ಆತ್ಮೀಯ ಸ್ವಾಗತ ಮಾಡ್ತಿರ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಹಿರಿಯರಾದ ಎನ್ ಪ್ರಶಾಂತ್ ಅವರು, ಅದೇ ರೀತಿ ಸುರೇಶ್ ಐವಾಳ್ ಅವರು, ಅಶೋಕ್ ದೊಡ್ಡಮನಿ ಅವರು, ವೆಂಕಟೇಶ್ ಹುಬ್ಬಳ್ಳಿ ಸಗ್ವಾಲ್ ಅವರು, ಅದೇ ರೀತಿ ರಮೇಶ್ ರಾಯಪ್ಪಳ್ ಅವರು, ಅದೇ ರೀತಿ ನಮ್ಮ ಅನಂತ್ ಬ್ಯಾಕೋಡ್ ಅವರು, ಅದೇ ರೀತಿ ನಮ್ಮ ಹುಕ್ಕೇರಿ ತಾಲೂಕದವರು, ಅಥಣಿ ತಾಲೂಕದ ಎಲ್ಲಾ ತಾಲೂಕಿನ ಸ್ವಯಂ ಪ್ರಮುಖರು ಈ ಪತ್ರಿಕೆಯಲ್ಲಿ ಭಾಗವಹಿಸ್ತಾರೆ. ತಮ್ಮ ಅದೇ ರೀತಿ ನಮ್ಮ ರಾಜು ಜಂಟಿ ಅವರಾಗಿರ್ಬೋದು, ಎಲ್ಲ ಒಪ್ಪಂದ ಅವರಾಗಿರ್ಬೋದು, ಅದೇ ರೀತಿ ಮಹೇಶ್ ಐವಾಳ್ ಅವರಾಗಿರ್ಬೋದು, ಇಲ್ಲೆಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ. ಅದನ್ನು ತಾವುಗಳು ಪ್ರಕಟಿಸಬೇಕು. ಈ ಪತ್ರಿಕೆ ಪ್ರಕಟಣೆ ಉದ್ದೇಶಿಸಿ ಹಿರಿಯರಂತ ಅಲ್ಕೂಡ್ ಸಾಹೇಬರು ಪತ್ರಿಕೆ ಉದ್ದೇಶಿಸಿ ಸುದ್ದಿಗೋಷ್ಠಿ ಮಾತನಾಡಕ ತಮ್ಮೆಲ್ಲ ಪೂರಕ ವಿನಂತಿ ಮಾತಾಡಿದ್ದಾರೆ. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನ ಅವ್ರನ್ನೆಲ್ಲ ಭೇಟಿ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರು ಕೂಡ ಮತ್ತೆ ಆ ಮುಖಂಡರು ಕೂಡ ರಾಷ್ಟ್ರೀಯ ಮುಖಂಡರು ಕೂಡ ಭೇಟಿ ಆಗಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇಂಥ ಒಂದು ಗೊಂದಲ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಈ ಸಮೀಕ್ಷೆಗಳನ್ನ ಮಾಡ್ತಾರಲ್ಲ, ಈ ಸಮೀಕ್ಷೆಯಲ್ಲಿ ನಮ್ಮ ದತ್ತಾಂಶ ಮತ್ತು ನಮ್ಮ ಜಾತಿ ಬಹಳ ಸ್ಪಷ್ಟವಾಗಿ ಇರ್ಬೇಕಂತಕ್ಕಂಥದ್ದು ನಾವು ಈ ತಮ್ಮ ಮುಖಾಂತರ ಹೇಳಕ್ ಬಯಸ್ತೀವಿ. ಒಂದೇನಂತಂದ್ರೆ ಅವರು ಹೇಳಿದ್ದಾರೆ, ಧರ್ಮ ಅನ್ನಂತ ಕಾಲಂನಲ್ಲಿ ಏನಂತಂದ್ರೆ ನಾವು ನಮ್ಮ ಜನಾಂಗ ಕೇಳ್ತೀವಿ. ಆಯಾ ಜನಾಂಗದವ್ರ ಮುಖಂಡರು, ಆಯಾ ಜನಾಂಗ ಆಯಾ ಧರ್ಮದ ಮುಖಂಡರು ಆಯಾ ಧರ್ಮದವ್ರಿಗೆ ಹೇಳ್ಬೇಕಂತ ಹೇಳ್ತಾರಂತೇಳಿ ಭಾವಿಸ್ತೀನಿ. ನಾನು ಹೇಳ್ತೀನಿ, ನಾನು ಮಾದಿಗ ಅಂತಕ್ಕಂಥ ಜನಾಂಗದ್ದು ನಾನೇನು ಹೇಳ್ತೀನಿ ಅಂತಂದ್ರೆ ನಮ್ಮ ಜನಾಂಗಕ್ಕೆ ಮೊದಲನೇದಾಗಿದೆ ಹಿಂದೂ ಜಾತಿಯಲ್ಲಿ ಉಪಜಾತಿಯಲ್ಲಿ ಮಾದಿಗ, ಇವು ಮೂರು ಬಹಳ ಸ್ಪಷ್ಟವಾಗಿ ಬರಿಬೇಕು ಅಂತಕ್ಕಂಥ ವಿಚಾರವನ್ನ ನಾನು ನಮ್ಮ ಜನಾಂಗಕ್ಕೆ ತಮ್ಮ ಮುಖಾಂತರ ಬಯಸ್ತೀನಿ. ಯಾಕಂದ್ರೆ ಇದು ಜಾತಿ ಸಮೀಕ್ಷೆ ಆಗಿರೋದ್ರಿಂದ ಜನಗಣತಿಯಲ್ಲಿ ಜಾತಿ ಬಹಳ ಮುಖ್ಯವಾದಂತ ಪಾತ್ರ ವಹಿಸ್ತದೆ. ಮತ್ತೆ ದತ್ತಾಂಶ ಕೂಡ ಇದೆ ಅಂತಕ್ಕಂಥ ನಾವು ನಮ್ಮ ಜನಾಂಗಕ್ಕೆ ಕೇಳ್ತೀವಿ. ನೀವೇನಾದ್ರು ದತ್ತಾಂಶ ಒಂದು ಕೇಳಿದ್ರೆ ನೀವೆಷ್ಟು ಜನ, ನಿಮ್ಮ ಮನೆಯಾಗ ಜನ ಎಷ್ಟು, ಓದಿದವರೆಷ್ಟು, ಬರೆದವರೆಷ್ಟು, ಆಸ್ತಿ ಎಷ್ಟು, ನಿಮಗೆ ಮನೆ ಇದ್ರೆ ಮನೆ ಇದೆ ಅಂತ ಬರ್ರಿ, ಮನೆ ಇದ್ರೆ ಇಲ್ಲ ಅಂತ ಬರ್ರಿ, ಆಸ್ತಿ ಹತ್ರ ಐತ್ ಅಂತ ಬರ್ರಿ, ಎಷ್ಟು ಎಕರೆ ಅಂತ ಬರ್ರಿ, ಮತ್ತೆ ನೀವು ರಾಜಕಾರಣದಲ್ಲಿ ಏನಿದ್ದೀರಿ ಅಂತ ಬರೀರಿ, ಏನೇನು ಪದ